ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ನಮ್ಮ ಅರೆ ಸರ್ಕಾರಿ ನೌಕರರು, ಹೊರಗುತ್ತಿಗೆ ನೌಕರರು. ಅದೇನು ಲೋಪದೋಷಗಳಾಗಿದೆ ಅದನ್ನು ಪರಿಶೀಲಿಸಬೇಕು. ಏಮೋ ಸಹ ಇದ್ರ ಬಗ್ಗೆ ಯಾಕೆ ಈ ರೀತಿ ಒಂದು ಸಿಚುವೇಶನ್ ಬಂತು, ರೋಗಿಗಳಿಗೆ ಚಿಕಿತ್ಸೆ ಕೊಡೋರೆ ಒಂದು ಬೀದಿಗೆ ಬಂದರೆ ಯಾವ ರೀತಿ ಆಸ್ಪತ್ರೆ ನಡೀತದೆ ಅನ್ನೋದು ನಮಗೆಲ್ಲ ಒಂದು ದುಃಖಕರ. ಹಾಗಾಗಿ ಇದು ನೋಡಿ ಗಮನಿಸ್ತಾ ಇದ್ದೀವಿ, ನೋಡಿದ್ರೆ ಏನಾಗ್ತದೆ, ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೋದು, ಕಾನೂನಲ್ಲಿ ಒಂದು ತೆಗೆದಾಕ್ಲಿಕ್ಕೆ ಏನಾದರೂ ಅವಕಾಶಗಳಿದ್ದಾವ, ಇಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನೋದನ್ನೆಲ್ಲ ಪರಿಶೀಲಿಸಬೇಕಾಗ್ತದೆ. ಏನಕ್ಕೆ ಕಾರಣಕ್ಕೆ ತೆಗೆದಾಕಿದ್ದಾರೆ ಅನ್ನೋದು ಇದು. ಇವರ ಅಳುಲು ಏನಂತ ಹೇಳಿದ್ರೆ, ನಾವು ಇದನ್ನು ನಂಬ್ಕೊಂಡು ಈ ಸಂಪಾದನೆ ಮಾಡ್ಕೊಂಡು ಈ ಸಂಘ ಸಂಸ್ಥೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಏಕಾಏಕಿ 21 ಜನ ತೆಗೆದಾಕಿರೋದಕ್ಕೆ ಕಾರಣ ಬೇಕು. ವಯೋವೃದ್ಧಿದ್ರೆ ತೆಗೆದಾಕ್ತೀವಿ. ನಾವೆಲ್ಲ ಪ್ರಾಮಾಣಿಕವಾಗಿ ಕೋವಿಡ್ನಿಂದ ನಾವು ಕೆಲಸ ಮಾಡಿದ್ದೀವಿ. ನಮಗೇನು ತೆಗೆದಾಕ್ತಿದ್ರು ಅನ್ನೋದು ಇದೆಲ್ಲ ಒಂದು ಬೇಸರ ಮತ್ತು ಇವರ ಒಂದು ಪ್ರತಿಭಟನೆ. ಹಾಗಾಗಿ ನಾನು ಸಾಂಸ್ಕೃತಿಕವಾಗಿ ಪ್ರತಿಭಟನೆ ಮಾಡಿ, ಅಂದರೆ ಪ್ರತಿಭಟನೆ ಒಂದೇ ಉತ್ತರ ಅಲ್ಲ, ಏನಾಗಿದೆ ಅಂತ ಆಗಿ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದೀವಿ. ಇವರು ಅದಕ್ಕೆ ಇಲ್ಲ ನ್ಯಾಯ ಬೇಕು ಅಂತ. ಈಗ ಜನಪ್ರತಿನಿಧಿ ಆದವ್ರು ನಮ್ಮೆಲ್ಲರಿಗೂ ಜವಾಬ್ದಾರಿ ಇರ್ತದೆ. ಯಾರು ಬಡವರು ಪರ ಅವ್ರ ಧ್ವನಿಯ ನಿಲ್ಲುವಂಥದ್ದು ನಮ್ಮೆಲ್ಲ ಜವಾಬ್ದಾರಿ. ಈಗ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಮೇಲ್ನೋಟಿಗೆ ಕಾಣ್ತಾ ಇರೋದ್ರಿಂದ ನಾನು ಸಹ ಜನಪ್ರತಿನಿಧಿಯಾಗಿ ಬರಬೇಕಾಗ್ತದೆ. ಯಾಕಂತಂದರೆ ಮೇಲ್ನೋಟಿಗೆ ಇದು ಅನ್ಯಾಯ ಅಂತಲೇ ಕಾಣಿಸ್ತದೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇವತ್ತು ಬಂದಿದ್ದಾರೆ. ಇಲ್ಲಿ ನೋಡೋ ಏನಾದ್ರು ಚರ್ಚೆ ಮಾಡಿ ಒಂದು ಬಗೆಹರಿಸುವ ಕೆಲಸವನ್ನು ನಾವು ಮಾಡ್ತೀವಿ.